ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಕನ್ನಡಿಗ ಅಂತಾರಲೇ. ಊರಿಗೆ ಹೊಂಟಿವಿ. ಟೈಮು 8:18 ಆಗಿದೆ. ಕ್ಯಾಬ್ ಬುಕ್ ಮಾಡಿದ್ವಿ, ನಾನು ನಮ್ಮ ಬ್ರದರು ಮತ್ತು ಸಂತೋಷ್ ರೆಡ್ಡಿ. ಇನ್ನೇನಪ್ಪ ಸಂತೋಷ್ ರೆಡ್ಡಿ, ನಡೂರು ರಾತ್ರಿನೇ ಊರಿಗೆ ಕರ್ಕೊಂಡು ಹೊಂಟಿ. ನಿಮ್ಮಂಥ ಬೋಳಿ ಮಕ್ಕಳು ರೂಮೇಟ್ ಇರ್ತಾರಲ್ಲ, ನಾವು ರೆಂಟ್ ಕೊಟ್ಟರು ರೂಮ್ ಓನರ್ಗೆ ಹೋಗಿ ರೆಂಟ್ ಕೊಡಲ್ಲ, ಅದಕ್ಕೆ ಹೊರಗೆ ಹಾಕ್ಯಾರ ಹೊಂಟಿ ಊರಿಗೆ. ನಾನವನಲ್ಲ. ಕ್ಯಾಬ್ ಬುಕ್ ಮಾಡಿದ್ದು, ಕ್ಯಾಬ್ ಬಂತು, ನಡಿ ಇಟ್ಟು ಬರ್ಬೇಕು. ಅದೇ ನಮ್ಮ ನಶೀಬ್ ಗಾಂಡು ಅಂದ್ರೆ ಇದಕ್ಕೆ ನಾವು ಯಾವ್ದು ಬೇಕಾದ್ರಲ್ಲಿ ಹೋದ್ರೆ ಇವಾಗ ಕ್ಯಾಬ್ನಾಗ ಕುತ್ಕೊಂಡು ಹೋಗ್ತೀವಿ. ಏನು ಫುಲ್ ಜೋಶ್ನಾಗಿದೆ? ಫುಲ್ ಜೋಶ್. ಊರಿಗೆ ಹೋಗ್ಬೇಕು, ಗಾಡಿ ಆಯಿಲ್ ಚೇಂಜಿಗೆ ಬಂದೈತಿ, ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮತ್ತೆ ಯಾವ ಗಾಡಿ ಇದೆ? ನಾವು ಸ್ಪ್ಲೆಂಡರ್ ಗಾಡಿ ಇದೆ. ನೀನು ಯಾವ ಗಾಡಿ ತಿಳ್ಕೊಂಡು? ಬೇರೆ ಗಾಡಿ ಅನ್ಕೊಂಡಿದ್ದು. ಬರೀ ಇಂಥದೇ ನಾನೇನೋ ಬೇರೆ ಅನ್ಕೊಂಡೆ, ಗಾಡಿ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ. ಈಗ ನನ್ನ ಮಗ ಇದಕ್ಕೆ ಹೇಳ್ಕೊಂಡೆ ಸ್ಪ್ಲೆಂಡರ್ ಗಾಡಿ. ಮತ್ತೆ ಗಾಡಿ ಕೆಟ್ಟೋಗ್ಬಿಟ್ಟೈತೆ. ಇಲ್ಲಿ ಬಿಡ, ಊರಲ್ಲಿ ಐತಲ್ಲ ಬುಲೆಟ್ ಬಿಡೋಣ, ಅಲ್ಲೊಂದು ಸ್ಪ್ಲೆಂಡರ್ ಐತೆ, ಅದನ್ನ ಬಿಡಬೇಕು. ಮತ್ತೆ ಎಲ್ಲ ಯುಗಾದಿ ಬರ್ತೈತಲ್ಲ, ಎಲ್ಲ ಗಾಡಿ ಆಯಿಲ್ ಚೇಂಜ್ ಮಾಡಿಸಿ, ಗಾಡಿ ಒರೆಸಿ ಅವಕ್ಕೆಲ್ಲ ಹಾರ ಹಾಕಿ ಪೂಜೆ ಮಾಡಬೇಕು. ಹೌದಾ? ಪಿಕ್ಚರ್ ಯಾವ್ದು ನೋಡೋಕ್ಕೆ? ಪಿಕ್ಚರ್ ಲುಸಿಫರ್ 2. ಲುಸಿಫರ್ 2 ಯಾವುದೋ ನೋಡ್ತಾನೆ. ನಾನು ಒಂದು 3-4 ಪಿಕ್ಚರ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಟ್ರೈನಲ್ಲಿ ನೋಡೋಕ್ಕಂತ. ಯಾವುದೋ ರಂಗಿತರಂಗ, ಮತ್ತೊಂದು ಸಲಾಗ, ಒಂದು 2 ಪಿಕ್ಚರ್ ಡೌನ್ಲೋಡ್ ಮಾಡಿದ್ದೀನಿ. ನೋಡೋಣ ಬರ್ರಿ. ಇನ್ನು ರಿಲೇಷನ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗಿಬಿಟ್ಟೈತೆ ಬೆಂಗಳೂರಿನ ಮೇಕರ್ ಸರ್ಕಲ್ ಅಂತ. ಏನಾಯ್ತು ಸಂತು? ಬೇವ್ರು ಬರ್ತೈತಾ? ತಲೆಯಲ್ಲಿ ಕೂದಲೇ ಇಲ್ಲ, ಬೇವ್ರು ಬರ್ತೈತೆ ಸಂತು. ಕಾರಲ್ಲಿ ಕುತ್ಕೊಂಡು ಈ ಟ್ರಾಫಿಕ್ ಫುಲ್ ಜಾಮ್ ಆಗಿಬಿಟ್ಟೈತೆ ಯಶವಂತಪುರದಲ್ಲಿ. ಈ ಥರ ಅಂದರೆ ಈಗ ಆಲ್ಮೋಸ್ಟು ಇನ್ನೂ ಟ್ರೈನ್ ಟೈಮಿಂಗ್ಸು 9:15 ಗಂಟೆ ಇರೋದು, 8:37 ಗಂಟೆ ಆಗಿದೆ ಟೈಮಿಂಗ್ಸ್. ಇನ್ನೊಂದು ಅರ್ಧ ಗಂಟೆ ಇರೋದು. ಇನ್ನೊಂದು 5 ನಿಮಿಷದಲ್ಲಿ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅಂತೂ ನಮ್ಮ ಸಂತು ನಮ್ಮದು ಇದ್ರ ಕ್ಯಾಬಿನ ಬಿಲ್ ಕಟ್ತಾ ಇದ್ದಾನೆ. ಪುಣ್ಯಾತ್ಮ ಇಲ್ಲಿ ಲೌಡಪ್ ಪುಣ್ಯಾತ್ಮ. ಅವನು ಟ್ರೈನ್ ಬುಕ್ ಮಾಡೋವಣೆ, ಇವನು ಕ್ಯಾಬ್ ಬುಕ್ ಕೊಡ್ತಾ ಇದ್ದಾನೆ. ನಾನು ಏನಿಲ್ಲ, ಫ್ರೀದಲ್ಲಿ ಹೋಗ್ತಾ ಇದ್ದೀನಿ. ಇಳಿದ್ಬಿಟ್ಟು ಸಿಗ್ತೀನಿ. ಅಂತೂ ಯಶವಂತಪುರ ರೈಲ್ವೆ ಸ್ಟೇಷನ್ ಕಡೆ ಬಂದೇವು, ಮಾರ್ಕೆಟ್ ಕಡೆ ಇಳಿದ್ಬಿಟ್ಟಿದ್ವಿ. ಮತ್ತೆ ಲಾಗಿನ್ ಆಗಿತ್ತಾ? ಮತ್ತೇನು ಸಂತ ಸಮಾಚಾರ? ಹೇಳ್ಬೇಕಲ್ಲ. ಅಂತೂ ಊರಿಗೆ ಕರ್ಕೊಂಡು ಹೊಂಟಿ ಮಠ ನೈಟ್ನ ರಾತ್ರಿ ಹೊತ್ತನೇ. ನೈಟ್ ಏನಾಗಲ್ಲ, ಆಗಿರೋದು 9 ಗಂಟೆ. ನಮ್ಮ ಮಗ ನಿಂತ್ಕೊಂಡವನೆ. ಹೋಗೋಣ ಬರ್ರಿ. ಕೊರಿಯರ್ ಊರಲ್ಲಿ ಆರ್ಡರ್ ಮಾಡಂದ್ರೆ ಇಲ್ಲೇ ಆರ್ಡರ್ ಮಾಡೋಣ. ಇವಾಗ ಹೊತ್ಕೊಂಡು ತೊಗೊಂಡು ಹೋಗ್ತಾವ ಅವನು. ಇದ್ರ ಬಗ್ಗೆ ಅದಕ್ಕೆ ನೋಡಿ, ಜಾಸ್ತಿ ಓದಬಾರ್ದು. ಜಾಸ್ತಿ ಓದಿದ್ರೆ ಒಂಥರ ನೋಡಿ ಈ ಥರ ಯಾಣಂದು ಗೊತ್ತೈತೆ ನಾವು. ಜಾಸ್ತಿ ಹೋದ್ರೆ ಈ ಥರ ಆಗುತ್ತೆ. ಅಡ್ರೆಸ್ ಹಾಕೋದು ಬಿಟ್ಟು ಮನೇಲಿ ಅಡ್ರೆಸ್ ಹಾಕ್ಬಿಟ್ಟು ಇಲ್ಲಿ ಬೆಂಗಳೂರು ಅಡ್ರೆಸ್ ಹಾಕಿದ್ದಾನೆ. ಕೊರಿಯರ್ ಇಲ್ಲಿ ಬಂದ್ಬಿಟ್ಟು ರೂಮ್ನ ಅಡ್ರೆಸ್ ಹಾಕಿಲ್ಲ, ಕಂಪ್ನಿ ಅಡ್ರೆಸ್ ಹಾಕವ. ಏನು ಬಗ್ಗೆ ಮಿಸ್ಟೇಕ್ ಆಗಿಬಿಟ್ಟು ಒಂದು ರೂಮದಾದ್ರು ಮಾಡೋನೆ. ಏನು ಮಾಡೋಕ್ಕಾಗಲ್ಲ, ಹೊತ್ಕೊಂಡು ತೊಗೊಂಡು ಹೋಗ್ತಾನೆ. ಭಯಕ್ಕೂ ಆಗಂಗಿಲ್ಲ. ಸಫಾರಿ ಹಾಂ, ಜಾಸ್ತಿ ಮಾತಾಡೋಕ್ಕಾಗಂಗಿಲ್ಲ. ಟ್ರೈನ್ ಬುಕ್ ಮಾಡಿದ ಅವನಪ್ಪ. ಹೌದು, ಆಗಿನ ದೇವ್ರ ಅವ ಇವಾಗ. ಏನಪ್ಪ ಪುಣ್ಯಾತ್ಮ. ಕ್ಯಾಬ್ ದೇವ್ನು ಕೊಟ್ಟವನೆ, ಅವ್ನು ಬಿಲ್ ಮಾಡೋನೆ. ಹೋಗೋಣ ಬರ್ರಿ. ಏನಂದ್ರೆ ಸಂತ ಏನು ಬೇಕು? ಎದಕ್ಕೆ ಬಂದಿನಿ ನಮ್ಮ ಜೋಡಿ? ಮಗನ ಒಂದು ಚಿಪ್ಸ್ ಕೊಡ್ಲಕ್ಕಾಗ. ತಗೋ ಬಾ ಇರ ಬಡ್ಡಿ ಮಂದಿ ಚಿಪ್ಸ್ ಬೇಕಂತ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಕಾಸ್ಟ್ನಿ ಕೊಡೋದು. ಹೇಳು ಬೇಗ ಹೇಳ, ಏನೇನು ಬೇಕು ಹೇಳ. ಅಂಗಡಿನಿಂದ ಅಂಗಡಿಯಾಗ ಇರೋ ಐಟಮ್ ತಗೋ. ಏನೇನು ಬೇಕು ತಗೋ, ಜಲ್ದಿ ತಗೋ. ಬ್ಲೂಟೂತ್ ಹಾಕ್ಯಾನ ಮಾಡೋ ಮಗ. ಹುಸುಳಿ ಮಗನ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಏನು ಬೇಕು ಬಾರೋ? ಏನು ಬೇಕಾ? ಕ್ಯಾಮ್ರಾ ಆಫ್ ಮಾಡಿ ಫಸ್ಟ್. ಇಲ್ಲ ಕ್ಯಾಮ್ರಾ ಆಫ್ ಮಾಡಂಗಿಲ್ಲ. ಏನೇನು ಬೇಕು ತಗೋ. ನಾನು ಅದನ್ನೇ ಹೇಳಿ. ಜಲ್ದಿ ತಗೋರಿ. ಏನೇನು ಬೇಕಾ? ಆಮೇಲೆ ನಾನು ಕೇಳಂಗಿಲ್ಲ. ತಗೋ. ಈ ನನ್ನ ಮಕ್ಳು ಎಣ್ಣೆ ಹೊಡೆಯಕ್ಕೆ ತಗೋತಾರೆ, ಮಿಕ್ಸ್ಚರ್ ತಗೋತಾರೆ, ಬಿಸ್ಕೆಟ್ ತಗೋತಂತೇಳಿ. ಇನ್ನೇನು ಬೇಕಾ? ತಗೋ ಇರಿ. ಇನ್ನೇನೇನು ತಗೋತಾರ ನೋಡೋಣ. ಸಂತ್ಯಾ ಅಣ್ಣ, ಓಲ್ಡ್ ಮಂಕ್ ಇದೆಯಾ? ಅವ್ರ ಹತ್ರ ಇಲ್ಲ, ತೊಗೊಂಬಂದು
ಹಾಂ ಮತ್ತೇನು ಬೇಕು ರಂಡೆ ಬಣ್ಣ 50 ರೂಪಾಯಿ ತೊಗೊಳೋದು ಅದು 50 ರೂಪಾಯಿ ಇರ್ಬೇಕು. ಹಾಂ ಅಣ್ಣ ಎಷ್ಟಾಯ್ತು? 80ನಾ? ಸರಿ ಅಣ್ಣ ಟೋಟಲ್ ಎಷ್ಟಾಯ್ತಣ್ಣ? 200. ಬಗೀಶ್ ಮುಕ್ಳಿ ನಟ್ಬಿಟ್ರು ನಮ್ದಂತ್ರ ಇದಕ್ಕೆ 40 ರೂಪಾಯಿ ಒಂದು. ಸಂತ್ಯಾ 200 ರೂಪಾಯಿ ಆಯ್ತಲ್ಲೋ. 200 ರೂಪಾಯಿಗೆ ಆಗಿರೋದು 50 ರೂಪಾಯಿ ಬೋಸಡಿ ಮಗ. 200 ರೂಪಾಯಿ ರಂಡೆ ಮೋಣ 200 ರೂಪಾಯಿ ಎಷ್ಟು ಕೊಟ್ಟಿ ಅವಂಗ? GST ಟೈಮ್ ಕೊಟ್ಟೆ ನೋಡಿಲ್ಲ. 500 ರೂಪಾಯಿ ಮಾಡಿದ್ಯೋ ಏನೋ ಗೂಗಲ್ ನೋಡಿಲ್ಲ. 300 ರೂಪಾಯಿ ವಾಪಸ್ ಕೊಟ್ಟನ. ಫೋನ್ ಪೇ ಮಾಡಿದ್ಯೋ ಗೂಗಲ್ ಪೇ ಮಾಡಿದ್ವಿ? ಏನತ್ತು? ಇದಕ್ಕೆ 40 ರೂಪಾಯಿ. 20 ರೂಪಾಯಿದು 40 ರಂಡೆ ರೂಪಾಯಿ. ಮೋಣ ಅಲ್ಲಿ ನೋಡಲ್ಲ. MRP 40 ರೂಪಾಯಿ ಐತಿ. 120 ರೂಪಾಯಿ ಬರೀ ಐತಿ. 16 ರೂಪಾಯಿ ಇರೋದು ಕೆಳ ನೋಡಲಿ 40 ರೂಪಾಯಿ ಇರೋದು. 40 ರೂಪಾಯಿ 3 ಜನಕ್ಕೆ 120 ರೂಪಾಯಿ ಆಯಿತು. ಇಲ್ಲಿಗೆ ನಂದು ಖರ್ಚು ಮುಗಿದೋಯ್ತು ಇವತ್ತಿಂದು. ನಂದು 200 ರೂಪಾಯಿ ಖರ್ಚು, ಅವ್ರದ್ದು 150, ಒಂದು 1500 ರೂಪಾಯಿ ಮುಗಿದೋಯ್ತು ಖರ್ಚು. ಇವಾಗ ಡೈರೆಕ್ಟ್ ಮನೆಯಾಗ ಹೋಗ್ಬಿಟ್ಟು ಊಟ ಮಾಡೋದಷ್ಟೇ. ಆವಾಗಲೇ ಅಲ್ಲಿ ಕುತ್ಕೊಂಡಿದ್ದೀವಿ. ಅಲ್ಲಿದ್ದು ಎದ್ದು ಓಡಿಸ್ಬಿಟ್ಟು ಇವಾಗ ಆ ಕಡೆ ಕರ್ಕೊಂಡು ಹೋಗ್ತಾವ್ರಿ. ಯಾಕೆ ಯಾನು ಹುಸುಳಿ ಮಕ್ಕಳು ದನ್ಗೆ ಹಾಕ್ಲತ್ರ ಹೊರ ರಂಡಿ ಮಕ್ಕಳು ಆ ಕಡೆ ಅಂದ್ರು ಎಲ್ಲವ್ರು ಬಂದವರು ಜ್ಯೂಸ್ ಗೀಸು ಕುರ್ಕುರಿ ಗಿರ್ಕುರಿ ಎಲ್ಲ ತಿಂದ್ಬಿಟ್ಟು ಇವಾಗ ಬೇರೆ ಕಡೆ ಹೋಗ್ತಾ ಇದ್ವಿ, ಆ ಸೈಡು. ಮತ್ತೇನು ಆ ಕಡೆ ಬಿರಿಯಾನಿ ಐತಿ. ಬಿರಿಯಾನಿ ಅಲ್ಲಿ ಬಿರಿಯಾನಿ ತಿನ್ನಿಸ್ತಾನೈತೆ ನಮ್ಮ ಆಕಾಶು. ಬರೀ ಬಿರಿಯಾನಿ ತಿಂದ್ಬಿಟ್ಟು ಸಿಗ್ತೀನಿ. ಇಂತ ನಮ್ಮ ಟ್ರೈನ್ ಬಂತು, ಹತ್ತಿ ಬಿಡೋಣ ಬೇಗ ಬೇಗ ಹೋಗಿ. ಯಾವುದಪ್ಪ S4. ಹಾಂ ಜನರಲ್ನಾಗ ಹೋಗ್ಬಿಡಕ್ಕೆ ನೀನು. ಜನರಲ್ನಾಗ ಹೋಗ ಸಂತ್ಯಾ. ಫಸ್ಟ್ ರ್ಯಾಂಕ್ ರಾಜು ಜನರಲ್ನಾಗ ಕಳಿಸು. ರ್ಯಾಂಕ್ ರಾಜು ಫಸ್ಟು. ಸ್ವಲ್ಪ ದೂರ ಹೋಗ್ಬೇಕೈತೆ, ಅಲ್ಲಿ ನಿಂತ್ಕೋಬೇಕಿತ್ತು. ಅಂತೂ ಬಲಗಾಲ ಕೈ ಹತ್ಬಿಟ್ಟು ಹೋಗ್ಬಿಡು. ಮತ್ತೇನ ಟ್ರೈನ್ ಹತ್ಬಿಡೋಣ ಅಣ್ಣ. ವಾಪಸ್ RT ನಗರ ತಗೊಂಡು ಬಿಟ್ಟು ಹೋಗ್ತಿ. ಹಾಂ ಅಂತ ಫುಲ್ ಕುಂತ್ಕೊಂಡ್ಬಿಟ್ಟವ್ರೆ. ಎಲ್ಲೋದು ಇವನು ಆಕೆ ಅದೇನ ಯಾವ್ದು ನಮ್ದು? ನಮ್ದು 22 ಇದೆಲ್ಲ ಯಾವ್ದು ತಗೋ ನಿಂದ ಯಾವ್ದು ತಗೋ ಸರಿ ಕಡೆ ಬೈ ಕಡೆ ಒಳಗಡೆ ಅಲ್ಲಿವರೆಗೂ ಬರೀ ಕುತ್ಕೊಂಡು ಪಿಕ್ಚರ್ ನೋಡ್ಕೊಂಡು ಅನಿಸುತ್ತೆ. ನಾನು ಬರಕ್ಕಿಂದ ಬರ್ತಿದ್ದೈತೆ. ಅವನು ಅಲ್ಲಿ ಹೋಗ್ತಂತ ಜಗಳಾಡ್ತಾನೆ, ಇವನು ಅಲ್ಲಿ ಹೋಗ್ತಾನೆ ಜಗಳಾಡ್ತಾವ್ರಿ ಇಬ್ರು. ನಾನು ಎಲ್ಲರೂ ಸಿಗಲಿ, ನಾನು ಆರಾಮಾಗಿ ಮಲ್ಕೊಂಡು ಬಿಡ್ತೀನಿ. ಏನಾರು ಸಿಕ್ಕರೆ ಹೇಳ ಸಂಜೆ ಯಾರಾದ್ರೂ ಕಳ್ದ. ಹೆಸರು ಯಾವ್ದೈತೆ ಅದನ್ನ ತಗೋ. ಸಂಧ್ಯಾ ಚಪ್ಪಲ್ ಹೊಸ ತಂದೆ. ಸಂಧ್ಯಾ ಚಪ್ಪಲ್ ಹೊಸ ತಂದೆ. ಯಾರು ತೊಗೊಂಡೋಗ್ಬಿಟ್ಟಾರ ನನಗೆ ಗೊತ್ತಿಲ್ಲ. ಅದಕ್ಕೊಂದು ಸೆಕ್ಯೂರಿಟಿ ಗಾರ್ಡ್ ಇಡ. ಹತ್ತತ್ತು ಬೇಗ ಹತ್ತತ್ತು ಮಲ್ಕೋತಿ. ಸರಿ ನಾವು ಇನ್ನು ಇದು ಮೇಲ್ಗಡೆ ಮಾಡೋಣ. ಇನ್ನು ಮತ್ತೆ ಏನು ಬೇಕಾ ಮಾತಾಡಕೋ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೆ ಮಣ್ಕೋಕ್ಕಿಂತ ಮೊದಲು ಯಾವಾಗಲೂ ವಾಶ್ರೂಮ್ಗೆ ಹೋಗ್ಬಿಟ್ಟು ಮಣ್ಕೋತ ಬಾ. ಏನು ಮಾಡ್ಬೇಕು ಮಣ್ಕೋಕ್ಕಿಂತ ಮುಂಚೆ ಅಲ್ಲೇ ಬಾರ. ಎದು ಕೊಟ್ಟಾರ ವಾಷಿಂಗ್ ಮಿಷಿನ್, ಸಾರಿ ಸಿಂಕ್. ವಾಷಿಂಗ್ ಮಿಷಿನ್ ಅಂತ ಇದ್ದೀನಿ. ಹೋಗಿ ಸಿಂಕ್ನ ಮುಖ ತೊಳ್ಕೊಳಕ್ಕೆ ನಿದ್ದೆ ಮಾಡಬೇಕಲ್ಲ, ಇದಕ್ಕೆ ಇರಿ ವಾಶ್ರೂಮ್ ಹೋಗ್ಬಿಟ್ಟು ಸಿಗ್ತೀನಿ. ನಾವು ಎಕ್ಸ್ಪ್ರೆಸ್ಸಲ್ಲಿ ಸಿಂಕ್ ಇದೆ, ತೊಳ್ಕೊಳಕ್ಕೆ. ಬಾತ್ರೂಮ್ ತೋರಿಸ್ತೀನಿ ಬನ್ನಿ. ನೋಡಿ ಫುಲ್ ಇಲ್ಲಿ ಮಿರರ್ ದೊಡ್ಡದು. ಇಲ್ಲಿ ಇಂಡಿಯನ್ ಇದೇನಿದು ಮ್ಯಾಚ್ ಬಾಕ್ಸ್ ಸಿಗರೇಟ್ ಸೇರ್ಬಿಟ್ಟವ್ರು ಯಾರೋ ನೋಡ್ರಿ. ಈ ಥರ ಇರೋದು ಎಲ್ಲ ತೋರಿಸ್. ಹೋಗೋಣ ಬರ್ರಿ. ಅಂತೂ ಇದು ಬೆಳಗಾವಿ ಬಂದು ಮುಟ್ಟಿದ್ದೀವಿ. ಫುಲ್ ಟ್ರೈನ್ ಖಾಲಿ ಆಗಿಬಿಟ್ಟಿದ್ದೀವಿ ಈಗ. ನೋಡ್ರಿ ಇಲ್ಲಿ ನಮ್ಮ ಸಂತು ಎಲ್ಲದನು. ಸಂತು ಬಾರೋ. ಸಂತು ಏನೋ ಮಾಡ್ತಾನೆ. ನಮಸ್ಕಾರ ಸಂತು ಬಾಯ್. ಚಾಲು ಮಾಡಿದ್ರೆ ಅಂತೆ ಬಗ್ಗೆ ಬಾ 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 ಬೇಗ ಬಾ.
ಬರ್ರಿ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಹೆಂಗೈತಿ ನೋಡೋಣ. ಏನು ಸಕ್ಕದಾಗೈತೆ, ಮುಖಾಣ ತೊಳ್ಕೊಂಡಿಲ್ಲ, ಫ್ರೆಶ್ ಅಪ್ ಆಗೋದಕ್ಕೆ ಇನ್ನೂ 1 ಅವರ್ ಬ್ರೇಕ್ ಐತೆ ನಮಗೆ. ಸಕ್ಕತ್ತಾಗೈತೆ. ಏನು ಆ ಥರ ನೋಡುವೆ ಸ್ಮೈಲ್ ಕೊಡ್ಲು ಅವರು ಬ್ಯಾಗ್ ಎಲ್ಲದಿಂದ ಯಾವ್ಕೊಂಡು ಆಕೆ ನಮ್ಮ ಬಂದಿಲ್ಲ ಫಸ್ಟ್ ನಮ್ಮ ರಿಲೇಟಿವ್ಸ್ ಜನ ಹೆಂಗೆ ಹೊಂಟಾರ ನೋಡ್ರಿ ಇಲ್ಲಿ. ಏನೇನು ಮತ್ತೆ ಬೇಡ ಫೋನ್ ಇಡು, ಫೋನ್ ಹಿಡ್ಕೊಂಡು ಬಿಡ್ತೀನಿ. ನಡಿ 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 ಹೋಗೋಣ, ನಡಿ ನಡಿ ನಡಿ. ಇಲ್ಲ ನಂದು ಹೋಗೋದು ವಿಡಿಯೋ ಮಾಡಿ. ನೋಡ್ರಿ ಹೊರಗಡೆ ಬಂದೆವು ರೈಲ್ವೆ ಸ್ಟೇಷನಿಂದ 1 ತಾಸಿಂದ. ಏನಂತೆ ಆಗ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಹೆಂಗೈತೆ ನೋಡ್ರಪ್ಪ. ಆದರೆ ಇನ್ನು ನಾವು ಇನ್ನೂ ಬೇರೆ ಸ್ಟೇಷನ್ಗೆ ಹೋಗ್ಬಿಟ್ಟು ಬೆಳಗಾವಿಂದ ಉಗಾರ್ಗೆ ಹೋಗ್ಬೇಕೈತೆ ಅನ್ಕತ್ತಕ 1 ತಾಸು ಬ್ರೇಕ್ ಐತೆ. ಮತ್ತೇನು ಸಮಾಚಾರ ಸಂತೆ ಅಣ್ಣ? ಇಲ್ಲಿ ರ್ಯಾಪಿಡೋ ಮಾಡ್ತೀರಾ? ರ್ಯಾಪಿಡೋ ಆ್ಯಪ್ ಇದೆ ಇಲ್ಲಿ. ಇವನು ಎಕ್ಸಿಟ್ ಆಚೆ ಹೋಗ್ಬಿಟ್ಟು ಟೀ ಕುಡಿಯೋಕೆ ಆಚೆ ಹೋಗ್ತಾ ಇದ್ದೀವಿ ಇವಾಗ ಬಸ್ ಸ್ಟಾಪ್ ಹತ್ರ. ಏನು ತೊಗೊಂಡೆವು? ಏನು ತೊಗೊಂಡೆ? ಹಾಂ ಪ್ರೋಟೀನ್ ಹಾಂ ಡ್ರೈ ಫ್ರೂಟ್ಸ್ ಯಾವ್ದು ಹೆಸರೇನು? ಕಾಜು 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 ಪಿಸ್ತಾ ರಾಜಸ್ತಾ ನೋಡ್ರಿ ನಮ್ಮ ಗಾಂಧಿ ತಾತ ಹೆಂಗಿದ್ದಾರೆ. ಚಿತ್ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದ. ಬರ್ರಿ ಒಳಗೆ ಹೋಗೋಣ, ಟಿಕೆಟ್ ತಗೊಂಡು ಮತ್ತೆ ಉಗಾರ್ಗೆ. ಮತ್ತೇನ ಸಂತೆ ಹೆಂಗೆ ಹೋಗೋಣ ಹೇಳ? ನಿಮ್ಗೆ ಹೆಂಗ ಅನಿಸ್ತು? ಹಿಂಗೆ ಇನ್ನೊಮ್ಮೆ ಇನ್ನೊಮ್ಮೆ ಮೇಡಮ್ ಓದ್ ಬಂದ್ಬಿಟ್ಟಲ್ಲ ಊರಿಗೆ ಹೋಗೋಷ್ಟ್ರನಾಗ. ನಮ್ಮ ಟ್ರೈನ್ ಬರ್ತೈತೆ ಅವಾಗ ಉಗಾರಿಗೆ ಹೋಗೋದು. ನಿಂತ್ಕೊಂಡಿದ್ದೀವಿ, ಎಷ್ಟು ಜನ ನಿಂತ್ಕೊಂಡವ್ರೆ, ಫುಲ್ಲು ಜನ.